ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ತುಂಬಾ ಜನ ಆಯ್ತು ನಂಗೆ ಗೊತ್ತಿತ್ತು ವಿಡಿಯೋ ಮಾಡಿ. ಅದ್ರಾಗ ಈಗೂ ಫುಲ್ ನಿದ್ಗನ ಇದೀನಿ. ಮಕ್ಕ ನೋಡ್ರೆ ಗೊತ್ತಾಗ್ಬೋದು ನನಗೆ ಎಷ್ಟು ನಿದ್ಗನ ಇರ್ಬೋದು ಅಂತೇಳಿ. ಸೀದಾ ಬೆಳಿಗ್ಗೆ ಕರೆಂಟ್ ಇಲ್ಲ, ಮಕ್ಕೊಂದ ಸೀದಾ ವಿಡಿಯೋ ಮಾಡಕ್ ಬಂದಿನಿ. ಯಾವ ಚಾಪ್ಟರ್ ಪಾ ಅಂತಂದ್ರ ಬೋಟ್ ಅಂಡ್ ಸ್ಟ್ರೀಮ್. ಯಾಕೆ ಗೊತ್ತ ಪೇಜ್ ಫಸ್ಟ್ ಖಾಲಿ ಪೇಜ್ ಹೋಗ್ಬೇಕಲ್ಲ. ಬೋಟ್ ಅಂಡ್ ಸ್ಟ್ರೀಮ್ ಚಾಪ್ಟರ್ನ ಇವತ್ತು ಪೂರಾ ಏನೂ ಇಲ್ಲ. ನಾನು ಸರಿ ಪಾಠ ಆರಾಮ್ ಮಾಡ್ತೀನಿ ಅನ್ನೋ ಟೈಪ್ ನೀವು ಆ ಟೈಪ್ ಮಾಡ್ತೀನಿ ನೋಡ್ರಿ. ಸಿಂಪಲ್ ಬೋಟ್ ಅಂಡ್ ಸ್ಟ್ರೀಮ್ನಾಗ 2 ಕಾನ್ಸೆಪ್ಟ್ ಅದಾವ. ಸಿಂಪಲ್ 2 ಕಾನ್ಸೆಪ್ಟ್ ಅಷ್ಟು ನಿಮ್ಗೆ ಗೊತ್ತಿತ್ತಂದ್ರೆ ಸಾಕ. ಈ ಚಾಪ್ಟರ್ ನೀವು ಅರ್ಧ ಕುಡ್ದಾಗ ಮಾಡ್ಬಿಡ್ತೀರಿ. ಅಷ್ಟು ಸಿಂಪಲ್ ಚಾಪ್ಟರ್. ಬಟ್ ಕನ್ಫ್ಯೂಸ್ ಭಾಳ ಆಗುತ್ತಾ. ಸೊ ಕನ್ಫ್ಯೂಸ್ ಆಗಬಾರ್ದಂದ್ರೆ ಸಿಂಪಲ್ ನೋಡ್ರಿ. ಎರಡು ಮ್ಯಾಟರ್ ಅದಾವ. ಒಂದು ಪ್ರವಾಹದ ವಿರುದ್ಧ, ಒಂದು ಪ್ರವಾಹದ ಜೊತೆ. ಅಪ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್. ಇವೆರಡು ಕರೆಕ್ಟ್ ನಿಮ್ಗೆ ಗೊತ್ತಾಗ್ಬಿಡ್ತು ಅಂದ್ರೆ ಈ ಚಾಪ್ಟರ್ ನೀವು ಹಿಂಗೆ ಚಿಟ್ಕೊಡೋದು ಸಾಲ್ವ್ ಮಾಡ್ಬಿಡ್ತೀರಿ. ಬಟ್ ಈ ಕಾನ್ಸೆಪ್ಟ್ನಾಗ ಅಂತದೇನೈತ್ರಿ ಎದಕ್ಕೆ ಕನ್ಫ್ಯೂಸ್ ಆಗುತ್ತಂದ್ರೆ ಕೆಲವೊಮ್ಮೆ ಭಾಳ ಜನಕ್ಕೆ ಏನು ಕನ್ಫ್ಯೂಸ್ ಆಗುತ್ತಂದ್ರೆ ಟ್ರೈನ್ ಮತ್ತು ಟ್ರೈನು ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಬೋಟ್ ಅಂಡ್ ಸ್ಟ್ರೀಮು ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಸೊ ಟ್ರೈನ್ ಸ್ವಲ್ಪ ಅದು ಹೆಂಗೈತಲ್ಲ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇದೈತಿ. ಅಲ್ಲಿ ಏನು ವರ್ಕ್ ಆಗುತ್ತಲ್ಲ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇಲ್ಲಿ ವರ್ಕ್ ಆಗುತ್ತಾ. ಸೊ ಹಂಗಾಗಿ ಕನ್ಫ್ಯೂಸ್ ಆಗೋ ಚಾನ್ಸ್ ಭಾಳ ಇರುತ್ತಾ. ಬಟ್ ನೋಡ್ರಿ ಸಿಂಪಲ್ ಹೇಳ್ತೀನಿ. ಪ್ರವಾಹದ ವಿರುದ್ಧ ಅಂದ್ರೆ ಒಂದು ನದಿ ಐತಿ. ಇದು ನದಿ ಹಿಂಗಿರುತ್ತಲ್ಲ, ಗೊತ್ತಿಲ್ಲ ನಂಗೆ, ನದಿ ನೋಡಿಲ್ಲ ನಂದು. ಹೇಳ್ರಿ ನದಿ ಹಿಂಗಿರುತ್ತಂತೆ. ಸೊ ನದಿ ಇರುತ್ತಾ. ಸೊ ನದಿ ಯಾವಾಗಲೂ ಹರಿತಿರುತ್ತಾ. ಕೆರೆ ಆಗಿದ್ರೆ ಕೆರೆ ಯಾವ್ದು ಹರಿಯಾಗಿಲ್ಲ, ನಿಂತಲ್ಲಿ ಇರುತ್ತಾ. ಅದು ನಮ್ಗೆ ಸಮಸ್ಯೆ ಇಲ್ಲ. ಬಟ್ ನಮ್ಮ ಕ್ವಶನ್ ಅವ್ರಿಗೆ ಕೇಳೋದು ನದಿ ಮೇಲೆ. ಸೊ ನಾವು ನದಿ ಬಗ್ಗೆ ಮಾತಾಡೋಣ. ನಮ್ಗೆ ಎದಕ್ಕೆ ಕೆರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬ್ಯಾರಿ ನೋಡೋ ಅವಶ್ಯಕತೆ ಇಲ್ಲ. ಸರಿ, ಒಂದು ನದಿ ಹರಿತಿರುತ್ತಾ. ಈ ನದಿ 3 ಕಿಲೋಮೀಟರ್ ಪರ್ ಅವರ್ಲಿ ಹರಿಯಾಕತ್ತಿತ್ತು ಅಂತ ತಿಳ್ಕೊರಿ. 3 ಕಿಲೋಮೀಟರ್ ಪರ್ ಅವರ್ಲಿ ನದಿ ಹರಿಯಾಕತ್ತಪ್ಪ ಅಂತಂದ್ರೆ ನಾ ಈ ನದಿಯೊಳಗೆ ಜಿಗಿದ್ ಬಿಟ್ನಪ್ಪ ಈಶಾಡಕ. ನನಗೆ ಈಶಾಡಕ್ ಬರಂಗೇ ಇಲ್ಲ. ನನಗೆ ಈಶಾಡ ಬರಲ್ಲ, ಸುಮ್ಮನೆ ನಿಂತು ಬಿಡ್ತೀನಿ ಜಿಗದ. ನಾ ಮುಂದೆ ಹೋಗ್ತೀನೋ ಹಿಂದೆ ಹೋಗ್ತೀನೋ. ಸೊ ನದಿ ಯಾವ್ದೇ ಹೊಂಟೈತಿ ಆ ದಿಕ್ಕಿಗೆ ನಾ ಹೋಗ್ತೀನಿ. ಎಷ್ಟು ಸ್ಪೀಡ್ಲೇ ಹೋಗ್ತೀನಿ. ನದಿ ಎಷ್ಟು ಸ್ಪೀಡ್ ಹೊಂಟೈತಿ ಅಷ್ಟು ಸ್ಪೀಡ್ಲೇ ನಾನು ಕೂಡ ಹೋಗ್ತೀನಿ. ಹೌದು, ತಿಳಿದು ಕರೆಕ್ಟ್ ಐತೆ ಹೇಳೋದ. ಸೊ ನದಿ 3 ಕಿಲೋಮೀಟರ್ ಪರ್ ಅವರ್ ಹೊಂಟೈತಿ ಅಂದ್ರೆ ನಾನು ನೀರಾಗ ಜಿಗಿದ್ನಪ್ಪ. ನಾನು ಈಶಾಡಕ್ ಬರಲ್ಲ ಅಂದ್ರೆ ನದಿ ಹರ್ಕೋತ ಹೋಗ್ತೀನಿ. 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೇ ನಾನು ಹರ್ಕೊಂಡು ಹೋಗ್ತೀನಿ. ನನಗೆ ಈಶಾಡಕ್ ಬರ್ತಿತ್ತಪ್ಪ ಅಕಸ್ಮಾತ್, ಅವಾಗ ನಾನು ನದಿಯೊಳಗೆ ಜಿಗಿದೆ. ನಾ ಏನು ಮಾಡಿದೆ, ನದಿಯೊಳಗೆ ಜಿಗಿದೆ. ಬಟ್ ನಾ 5 ಕಿಲೋಮೀಟರ್ ಪರ್ ಅವರ್ಲಿ ಈಜಾಡ್ತಿದ್ದೆ. ನಂಗೆ ಸ್ವಿಮ್ಮಿಂಗ್ ಬರುತ್ತಾ, ಫುಲ್ ಸ್ಪೀಡ್ಲಿ ಸ್ವಿಮ್ ಮಾಡ್ತೀನಿ. ಸೊ ನದಿ 3 ಕಿಲೋಮೀಟರ್ ಪರ್ ಅವರ್ ಹೊಂಟೈತಿ, ನಂಗೆ 5 ಕಿಲೋಮೀಟರ್ ಪರ್ ಅವರ್ ಈಶಾಡಕ್ ಬರ್ತೈತಿ. ನಾ ಜಿಗಿದ್ನಿ. ನದಿ ಐತಲ್ಲ, ನದಿ ದಿಕ್ಕೊಳಗೆ ಈಶಾಡಕೈತಿ ಅಂದ್ರೆ ಎಷ್ಟಾಗುತ್ತೆ ನನ್ನ ಸ್ಪೀಡ್. ಸೊ ನನ್ನ 5 ಕಿಲೋಮೀಟರ್ ಸ್ಪೀಡ್, ನದಿದ 3 ಕಿಲೋಮೀಟರ್ ಎಲ್ಲ ಸೇರಿ 8 ಕಿಲೋಮೀಟರ್ ಪರ್ ಅವರ್ ನನ್ನ ಸ್ಪೀಡ್ ಆಗ್ಬಿಡ್ತಿತ್ತು. ಅದು ಅಕಸ್ಮಾತ್ ನಾನು ನದಿ ಕಡೆ ಈಶಾಡ್ಲಿಲ್ಲಪ್ಪ. ನಂಗೆ ನದಿ ಕಡೆ ಇಲ್ಲ, ನದಿ ಆ ಕಡೆ ಹೊಂಟೈತಿ, ನಾನು ಈ ಕಡೆ ಹೋಗ್ಬೇಕು ನನಗೆ ಆಸೆ ಇತ್ತು. ಹಾಗೆ ನಾನು ಏನು ಮಾಡ್ತಾನೋ ಸೇಮ್ ನಾನು 5 ಕಿಲೋಮೀಟರ್ ಪರ್ ಅವರ್ ಇದಿರುತ್ತಾ. ಬಟ್ ನಾ ಇವಾಗ ಏನು ಮಾಡ್ತೀನಿ, 5 ಕಿಲೋಮೀಟರ್ ಈಶಾಡಿದಾಗ ಏನಾಗುತ್ತಾ, ನಾ ಈ ಕಡೆ ಹೊಂಟೀನಿ, ನದಿ ನನ್ನ ಈ ಕಡೆ ಯಾವ್ದೈತಿ. ಸೊ ನನ್ನ ಸ್ಪೀಡ್ 5 ಐತಿ, ನದಿಯ ಸ್ಪೀಡ 3 ಐತಿ. ಹಾಗಿದ್ದಾಗ ನನ್ನ ಟೋಟಲ್ ಸ್ಪೀಡ್ ಏನಿರುತ್ತಲ್ಲ 2 ಆಗುತ್ತಾ. ಸೊ ನದಿಯ ದಿಕ್ಕಿಗೆ ಅಂದ್ರೆ ಡೌನ್ ಸ್ಟ್ರೀಮ್, ನದಿಯ ದಿಕ್ಕಂದ್ರೆ ಡೌನ್ ಸ್ಟ್ರೀಮ್, ನದಿಯ ವಿರುದ್ಧ ದಿಕ್ಕಂದ್ರೆ ಅಪ್ ಸ್ಟ್ರೀಮ್ ಇದ್ದಾಗ ನನ್ನ ವೇಗ ಮತ್ತು ನದಿಯ ವೇಗ ಮೈನಸ್ ಆಗುತ್ತಾ. ಅದ ಡೌನ್ ಸ್ಟ್ರೀಮ್ ನದಿಯ ದಿಕ್ಕು ಅಂದ್ರೆ ನನ್ನ ವೇಗ ಮತ್ತು ನದಿಯ ವೇಗ 2 ಪ್ಲಸ್ ಆಗುತ್ತಾ. ಸೇಮ್ ಅಲ್ಲೇನು ಟ್ರೈನ್ ಒಳಗೇನು ಉಲ್ಟಾ ಆಗಿತ್ತಲ್ಲ. ಸೊ ಟ್ರೈನ್ ಬಗ್ಗೆ ಬೇಡ, ಮತ್ತೆ ಕನ್ಫ್ಯೂಸ್ ಮಾಡೋದು ಬೇಡ ನಿಮಗೆ. ನೋಡ್ರಿ ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಹಂಗಿದ್ದಾಗ ಕೆಲವೊಂದು ಫಾರ್ಮುಲಾಸ್ ಅದಾವಲ್ಲ. ಸರಿ, ಫಾರ್ಮುಲಾಸ್ ತೋರಿಸ್ಬಿಡ್ತೀನಿ ನೋಡ್ರಿ. ಸ್ಲೈಡ್ ಹಾಕ್ಬಿಟ್ಟಿನಿ ಅಲ್ಲಿ ಫಾರ್ಮುಲಾಸ್ನ. ಸಿಂಪಲ್ ಆಗಿ ಮತ್ತೆ ಕನ್ಫ್ಯೂಷನ್ ಮಾಡೋದಂತೆ. ಇವು ಫಾರ್ಮುಲಾಸ್ ಏನಾವಲ್ಲ, ಇಷ್ಟು ಫಾರ್ಮುಲಾಸ್ ನೀವು ನೋಡ್ಕೊಂಡ್ಬಿಡ್ರಿ. ಒಂದು ಬುಕ್ ಇದ್ರೆ ಬುಕ್ನಾಗ ಬರ್ಕೋರಿ. ಮತ್ತು ಈ PDF ಏನೈತಲ್ಲ, ಸೊ ನೋಟ್ಸ್ ಬರ್ದಿದ್ದಲ್ಲ. ಯಾಕಂದ್ರೆ ಇಲ್ಲಿ ನೋಟ್ಸ್ ಬರ್ದಿದ್ದು PPT ನಾನು ನೋಟ್ಸ್ ಇಲ್ಲ ಬರ್ದಿರ್ತೀನಲ್ಲ, ಸಾಲ್ವ್ ಮಾಡಿದ್ದೆ. ಅದನ್ನ ಹಾಕೋ ಸ್ವಲ್ಪ ಕಷ್ಟ. ಯಾಕಂದ್ರೆ ಇಲ್ಲಿ ಇದ್ರ ಭಾಳ ಹೆವಿ ಐತಿ. ಅದು ಏನೇನೋ ಐತಿ, ಅದಕ್ಕೆ ಕತ್ತಿ ಬಿಡ್ರಿ, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಏನಿದೇನು ಮೇನ್ PPT ನಾ ಮಾಡಿದ PPT ಐತಲ್ಲ, ಅದನ್ನ ಟೆಲಿಗ್ರಾಮ್ದಾಗ ಹಾಕ್ತೀನಿ. ಸೊ ನಿಮ್ಗೆ ಆ PPT ಬೇಕಾದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರುತ್ತೆ. ಸರಿ, ಬರೀ ಈಗ ಸೀದಾ ಏನು ಮಾಡೋಂತ ಒಂದು ಪ್ರಾಕ್ಟೀಸ್ ಕ್ವಶನ್ ತೋರಿಸ್ಬಿಡ್ತೀನಿ ನಾವು ನಿಮಗೆ. ಒಂದು ನದಿ ಓಕೆ ಒಂದು ನದಿ ಐತಿ. ಸೊ ನದಿಯೊಳಗೆ ಆ ನದಿಯ ವೇಗ 3 ಕಿಲೋಮೀಟರ್ ಪರ್ ಅವರ್ ಐತಿ. ಆಮೇಲೆ ಇದ್ರ ಮೇಲೆ ಒಂದು ದೋಣಿ ಹೊಂಟೈತಿ. ದೋಣಿಯ ವೇಗ 5 ಕಿಲೋಮೀಟರ್ ಪರ್ ಅವರ್ ಹೊಂಟೈತಿ. 5 ಕಿಲೋಮೀಟರ್ ಪರ್ ಅವರ್ ಐತಿ. ಓಕೆ, ಹಂಗಿದ್ದಾಗ ಈ ದೋಣಿ ಇದ್ದಿದ್ದ ಈ ಎ ಜಾಗದಿಂದ ಬಿ ಜಾಗಕ್ಕೆ ಹೋಗ್ಬೇಕು. ಹಂಗಿದ್ದಾಗ ಇಲ್ಲಿಂದ ಇಲ್ಲಿ ದೂರ 10 ಕಿಲೋಮೀಟರ್ ಐತಿ ಅನ್ಕೋರಿ. 10 ಕಿಲೋಮೀಟರ್ ಐತಿ ಅನ್ಕೋರಿ. ಈಗ ಇದು ನದಿಯ ದಿಕ್ಕಿಗೆ ಅಂದ್ರೆ ಇಲ್ಲಿಂದ ಎ ಇಂದ ಬಿ ಹೋಗಾಕ ಎಷ್ಟು ಟೈಮ್ ತಗೊಳುತ್ತಾ. ಸೊ ಏನ್ ಮಾಡ್ತೀರಿ, 10 ಡಿವೈಡೆಡ್ ಬೈ 5 + 3. ಇಲ್ಲೇನಾಗುತ್ತಾ, ಕೂಡಿಸ್ಬೇಕಾಗುತ್ತಾ. 5 + 3 8 ಎಷ್ಟಾಗುತ್ತಾ, ಏನೋ ಡೆಸಿಮಲ್ ಬರುತ್ತಾ. ಎಷ್ಟು ಬರುತ್ತಲ್ಲ ಅದೇ ಆನ್ಸರ್. ಅದೇ ಅಕಸ್ಮಾತ್ ಇವಾಗ ವಾಪಸ್ ಇದು ಬಿ ಅಂದ್ರೆ ವಾಪಸ್ ಈ ದೋಣಿ ಬಿ ಅಂದ್ರೆ ವಾಪಸ್ ಬರ್ಬೇಕಾಗಿತ್ತು. ಸೇಮ್ ಸ್ಪೀಡ್ ಇತ್ತು ಅಂದ್ರೆ ಏನ್ ಮಾಡ್ತೀರಿ, 10 ಡಿವೈಡೆಡ್ ಬೈ 5 - 3 ಮಾಡ್ತೀರಿ. 5 - 3 ಇಲ್ಲಿ 5 + 3, ಅಲ್ಲಿ 5 - 3. ಇದೇನಾ, ಇದು ಡೌನ್ ಸ್ಟ್ರೀಮ್,
ಇದು ಅಪ್ ಸ್ಟ್ರೀಮ್. ಸಿಂಪಲ್ ಕಾನ್ಸೆಪ್ಟ್. ಇಷ್ಟು ನಿಮ್ ಕಾನ್ಸೆಪ್ಟ್ ಗೊತ್ತಾಯ್ತಂದ್ರೆ ನೀವು ಎಲ್ಲ ಕ್ವಶನ್ ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರಿ. ಸೊ ಇವೆಲ್ಲ ನಮ್ಮ ಮೇನ್ ಫಾರ್ಮುಲಾಗಳ ಇವನ್ ಒಂದ್ಸಲ ಬರ್ಕೊಂಡ್ಬಿಟ್ರಿ ನಿಮ್ ತೇಕ ನೋಟ್ಸ್ ಇದ್ರೆ ಸಿಂಪಲ್ ಆಗಿ ಕ್ವಶನ್ಸ್ ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಎಲ್ಲ ತರ ಕ್ವಶನ್ಸ್ ಅಂದಿನಿ. SSC ರೈಲ್ವೆ ಗ್ರೂಪ್ ಡಿ CGL CGL ಮೇನ್ಸ್ ಎಲ್ಲ ತರ ಕ್ವಶನ್ಸ್ ಅಂದಿನಿ. ಸೊ ಒಂದ್ಸಲ ನೀವು ಎಲ್ಲ ಮಾಡ್ಬಿಟ್ರೆ ಈಸಿ ಕ್ವಶನ್ ಸ್ಟಾರ್ಟ್ ಮಾಡೋಣ ಅಂತ. ಬರೀ ಒಂದೇ ಕ್ವಶನ್ ಇನ್ನೈತೆ ನೋಡೋಣ ಅಂತ. ಒಂದೇ ಕ್ವಶನ್ SSC MTS ಕೇಳಿರೋ ಕ್ವಶನ್. ಒಂದು ದೋಣಿಯ ಪ್ರವಾಹ ದಿಕ್ಕಿನಲ್ಲಿ 16 ಕಿಲೋಮೀಟರ್ ಗಂಟೆ ವಿರುದ್ಧ ದಿಕ್ಕಿನಲ್ಲಿ 10 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂದಾರ? A boat moves downstream at the rate of 16 km/h. ಡೌನ್ಸ್ಟ್ರೀಮ್ ಅಂದ್ರೆ ಏನು? ಎರಡು ಪ್ಲಸ್ ಆಗತ್ತವ. ಆ ದೋಣಿಯ ವೇಗ ಪ್ಲಸ್ ನೀರಿನ ವೇಗ ಪ್ಲಸ್ ಆಗತೈತಿ. ಅದೆಷ್ಟೈತಿ? 16 ಐತಿ. ಓಕೆ, ಮುಂದೆ ಅಪ್ಸ್ಟ್ರೀಮ್ ಕೊಟ್ಟಿರ್ತಾನ ಪಕ್ಕ ಹಂಗಾರ. ಏನಂದಾನ ಅಪ್ಸ್ಟ್ರೀಮ್ ಒಳಗೆ ಏನಂದಾನ? ಅಪ್ಸ್ಟ್ರೀಮ್ ಅಟ್ ದ ರೇಟ್ ಆಫ್ ಇದು ಯು ಸ್ಮಾಲ್ ಮಾಡ್ಕೊರಿ, ಎರಡು ಕಡೆ ಯು ಆಗುತ್ತಲ್ಲ. ಸೊ ಯು ಮೈನಸ್ ವಿ ಇದೆಷ್ಟು ಅಂದಾನ? 10 ಅಂದಾನ. ಸೊ 10 ಅಂದಾನ. ಈಗ ಏನಂದಾನ? ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂದಾನ. ಸರ್ ಇನ್ನೊಂದು ನಿಮಗೆ ಸಿಂಪಲ್ ಕಾನ್ಸೆಪ್ಟ್ ಐತಿ ನೋಡ್ರಿ. ನಾನು ಆಗಲೇ ಹೇಳ್ಬೇಕಾಯ್ತು, ಮಿಸ್ ಮಾಡ್ರಿ ಆಯ್ತು. ಈಗ ಹೇಳ್ತೀನಲ್ಲ ವಾಪಸ್ ಕ್ವಶನ್ ಬಂದ್ಬಿಟ್ಟು ನಮಗೆ ಕಾನ್ಸೆಪ್ಟ್ ಮಿಸ್ ಆಗಿದ್ರೆ ಆ ಕಾನ್ಸೆಪ್ಟ್ ಮತ್ತೆ ಹೇಳೋಣ ಅಂತ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಯಾವಾಗ ಏನಾರ ಆಕ್ಚುಲಿ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ದು ಆ ಸ್ಪೀಡ್ ಹೋಗ್ಕೊಟ್ಟ ಕೇಳ್ರಿ ಅಂದ್ರೆ ಏನು ಮಾಡ್ತೀರಿ ಗೊತ್ತಾನೋ? ಸೊ ಡೌನ್ ಸ್ಟ್ರೀಮ್ ಅನ್ನೋಕ್ಕಿಂತ ಏನಿರ್ತದ ಸ್ಥಿರ ನದಿಯ ದೋಣಿಯ ವೇಗ. ಓಕೆ, ದೋಣಿಯ ವೇಗ ಬರ್ಬಿಡ್ತೀನಿ ನೋಡ್ರಿ. ದೋಣಿಯ ವೇಗ ಕೇಳಿದ್ರಪ್ಪ ಅಂತಂದ್ರ ಏನ್ ಸ್ಪೀಡ್ ಕೊಟ್ಟಿರ್ತಾರಲ್ಲ D + U/2 ಮಾಡ್ಬಿಡ್ಬೇಕು. ಓಕೆ, ಹಂಗೆ ದೋಣಿಯ ವೇಗ ಐತಲ್ಲ. ಸೊ ಅದೇ ಟೈಪ್ ಏನೇನು ಇರ್ತ ನೀರಿನ ವೇಗ ಕೇಳಿದ್ರಪ್ಪ ಅಂತಂದ್ರ D - U/2 ಮಾಡ್ಬಿಡ್ಬೇಕು. ಸಿಂಪಲ್. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಇದನ್ನ ಸಿಂಪಲ್ ಸಾಲ್ವ್ ಮಾಡ್ತೀರಿ. ಏನಂದ್ರ ಇಲ್ಲಿ ದೋಣಿಯ ವೇಗ ಅಂದ್ರ ಸಿಂಪಲ್ ಏನ್ ಮಾಡ್ತೀರಿ? ಎರಡನ್ನೂ ಕೂಡಿಸ್ತೀರಿ. 16 + 23 ಅಲ್ಲ, ಎಷ್ಟೈತಿ? 10 ಅಲ್ಲ. 10 / 2 26/2 ಎಷ್ಟಾಗುತ್ತಾ? 13 ಆಗುತ್ತಾ? ಸಿಂಪಲ್ ಆನ್ಸರ್. SSC MTS ಕೇಳಿರೋ ಕ್ವಶನ್ ಭಾಳ ಸಿಂಪಲ್ ಕ್ವಶನ್ ಐತಿ. ಸರಿ, ಸ್ವಲ್ಪ ಲೆವೆಲ್ ಹೆಚ್ಚು ಮಾಡ್ಕೋ ತಗೊಂಡಂತ ಕ್ವಶನ್ ಅದ. ಇದೇನು 600 400 ಸ್ವಲ್ಪ ಆಪ್ಷನ್ಸ್ ಕರೆಕ್ಟಾಗಿ ಕಂಡಿಲ್ಲ. ಇಟ್ಸ್ ಓಕೆ, ಸಾಲ್ವ್ ಮಾಡೋಣ ಅಂತ. ಆನ್ಸರ್ ಬರ್ತಲ್ಲ ನಮಗೆ, ಆಪ್ಷನ್ ಕಾಣ್ಲಿ ಬೇಕಾದ್ರೆ ಬಿಡ್ಲಿ. ಸ್ಟಿಲ್ ವಾಟರ್ ಬೋಟ್ 15 km/h ಇರ್ತೈತಿ. ಸ್ಟ್ರೀಮ್ದ ಸ್ಪೀಡ್ 3 km ಐತಿ. 54 km ಟ್ರಾವೆಲ್ ಆಗಕ್ಕೆ ಡೌನ್ ಸ್ಟ್ರೀಮಿಗೆ ಎಷ್ಟು ಬೇಕು ಟೈಮ್ ಬೇಕಂದ್ರೆ ಸಿಂಪಲ್ ಐತಲ್ಲ. 54 ಡಿಸ್ಟೆನ್ಸ್ ಹೆಂಗೆ ಹೋಗ್ಬೇಕು? ಪ್ರವಾಹದ ದಿಕ್ಕಂದ್ರೆ ಎರಡನ್ನೂ ಕೂಡಿಸ್ಬೇಕು. 15 3 18 ಆಗುತ್ತಾ? 18 ಒಂದ್ಲೆ 18 ಮೂರ್ಲೆ 54. 18 ಮೂರ್ಲೆ ಅಂದ್ರೆ ಏನ್ ಬೇಕು? 3 ತಾಸು ಬೇಕು. 3 ಅವರ್ಸ್ ಐತಿ ನೋಡ್ರಿ, 3 ಅವರ್ಸ್ ಬೇಕು. ಸಿಂಪಲ್ ಕ್ವಶನ್ ನೋಡ್ರಿ, NTPC ಒಳಗೆ ಕೇಳಿರೋ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ನೀವು ಸಾಲ್ವ್ ಮಾಡೋದು ಅನ್ಕೊಂತೀನಿ. ಸೊ ಈ ಕ್ವಶನ್ ಈಗ ನೀವು ಸಾಲ್ವ್ ಮಾಡ್ರಿ. ನಾ ಒಂದು ಸೆಕೆಂಡ್ ಸೈಡ್ ಸರಿತೀನಿ, ನೀವು ಸಾಲ್ವ್ ಮಾಡ್ರಿ. ಇಲ್ಲಿ ನಂಗೆ ಟೈಮಿಂಗ್ ಕೊಡೋ ಆಪ್ಷನ್ ನಂಗೆ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇಲ್ದೇ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನಾ ಕೊಡತ್ತಿಲ್ಲ. ನೀವೇ ನಿಮ್ಮ ಟೈಮ್ ಸ್ಟಾಪ್ ಮಾಡಿ ಸಾಲ್ವ್ ಮಾಡ್ರಿ. ಸರಿ, ನಾ ಸಾಲ್ವ್ ಮಾಡ್ತೀನಿ. ಒಬ್ಬ ವ್ಯಕ್ತಿ ಪ್ರವಾಹದ ದಿಕ್ಕಿನಲ್ಲಿ 12 km ಗಂಟೆ ವಿರುದ್ಧ ದಿಕ್ಕಿನಲ್ಲಿ 8 km ಗಂಟೆ ವೇಗದಲ್ಲಿ ಚಲಿಸಿದರೆ ಪ್ರವಾಹದ ವೇಗ ಎಷ್ಟು ಅಂದ್ರ? ಡೌನ್ ಸ್ಟ್ರೀಮ್ 12 ಐತಿ, ಅಪ್ ಸ್ಟ್ರೀಮ್ 8 ಐತಿ. ಆಗ ಹೇಳಿದ್ನಲ್ಲ, ಆಗಲೇ ಧ್ವನಿ ವೇಗ ಕೇಳಿರು. ಈಗ ಪ್ರವಾಹದ ವೇಗ ಕೇಳ್ಯಾರ, ಅಂದ್ರೆ ನದಿಯ ವೇಗ ಕೇಳ್ಯಾರ. ಸೊ ಏನ್ ಮಾಡ್ತೀರಿ? ಈಗ ಸಿಂಪಲ್ ಆಗಲೇ ಪ್ಲಸ್ ಮಾಡಿದ್ರಿ, ಈಗ ಮೈನಸ್ ಮಾಡ್ತೀರಿ. 12 - 8/2 ಎಷ್ಟಾಗುತ್ತಾ? 4/2 ಆಗುತ್ತಾ? ಎಷ್ಟಾಗುತ್ತಾ? ಆನ್ಸರ್ 2 km/h. ಸಿಂಪಲ್ ನೋಡ್ರಿ. ನಿಮಗೇನ್ರ ಕಾನ್ಸೆಪ್ಟ್ ಅಂತ ಕರೆಕ್ಟಾಗಿ ಗೊತ್ತಿತ್ತಂದ್ರೆ ಯಾವ ಟ್ರಿಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀವು ಸಿಂಪಲ್ ಆಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಮುಂದಿನ ಕ್ವಶನ್ ನೋಡ್ರಿ, ಏನಂದಾರ ನೋಡ್ರಿ. ಗ್ರೂಪ್ ಡಿ ಕೇಳಿರೋ ಕ್ವಶನ್ ಇದಾದಿತ್ತು. CHSL ಕೇಳಿರೋ ಕ್ವಶನ್ಸ್. ಸೊ ಎಲ್ಲ ಎಕ್ಸಾಮ್ನ ಕ್ವಶನ್ಸ್ ತಂದ್ಬಿಟ್ಟಿನಿ. NTPC, CGL, CHSL, ಗ್ರೂಪ್ ಡಿ, CGL ಟೈರ್ 2 ಕ್ವಶನ್ ಆಯ್ತು ಒಂದ. ತಡ್ರಿ, ವೇಟ್ ಮಾಡ್ರಿ ಸ್ವಲ್ಪ. ಏನೈತಿ? ದೋಣಿಯು 30 ಕಿಲೋಮೀಟರ್ ಪ್ರವಾಹದ ದಿಕ್ಕಿನಲ್ಲಿ 2 ಗಂಟೆ ಕ್ರಮಿಸುತ್ತದೆ. ಮರಳಲು 6 ಗಂಟೆ ತೆಗೆದುಕೊಳ್ಳುತ್ತದೆ. ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಕೇಳ್ಯಾರ. A boat covers 30 km downstream in 2 hours. 30 km downstream 2 hours ಅಂದ್ರೆ ಏನು ಸಿಗುತ್ತೆ ನನಗೆ? 15. ಡೌನ್ ಸ್ಟ್ರೀಮ್ ಅಂದ್ರೆ ಏನಿದೆ? ನದಿಯ ವೇಗ ಪ್ಲಸ್ ದೋಣಿಯ ವೇಗ. ಓಕೆ, ಅಂಡ್ ಟೇಕ್ 6 hours ಟು ರಿಟರ್ನ್ ಅಪ್ ಸ್ಟ್ರೀಮ್. ಸೊ ಏನಿದೆ? ಸೇಮ್ ಏನಂದ್ರೆ ನಾವು 30/15 ಎಷ್ಟಾಗುತ್ತಾ? 2 ಆಗುತ್ತಾ? ಸೊ ಏನಾಗೈತಿ? 2 ಅಂದ್ರೆ ಏನು? ಸೊ 2 U - V. ಹೌದು, ಕರೆಕ್ಟ್ ಐತಿ. ಫೈಂಡ್ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂದಾನ. ಫೈಂಡ್ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರ್ ಅಂದ್ರೆ ಏನು? ದೋಣಿಯ ವೇಗ. ಸ್ಟಿಲ್ ವಾಟರ್ ಕೇಳ್ಯಾರ ಅಂದ್ರೆ ದೋಣಿ. ಇಲ್ಲಿ ಕನ್ನಡ ನೋಡ್ರಿ, ಕನ್ನಡ ಸ್ಟಿಲ್ ಕೇಳ, ದೋಣಿ ವೇಗ ಕೇಳ್ಬಿಟ್ಟಾರ ಸೀದಾ. ಕನ್ನಡದಾಗ ಸೇಮ, ಬಟ್ ಕನ್ಫ್ಯೂಸ್ ಆಗ್ಬಿಡ್ರಿ. ಫೈಂಡ್ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂದ್ರೆ ದೋಣಿ ವೇಗ ಕೇಳ್ತಾರ ಅಂತಂಗ. ದೋಣಿ ವೇಗಕ್ಕೆ ಏನ್ ಮಾಡ್ತೀರಿ? ಎರಡನ್ನು ಕೂಡಿಸ್ತೀರಿ. /2 ಮಾಡ್ತೀರಿ. ಎಷ್ಟಾಗುತ್ತಾ? 17. 17/2 ಎಷ್ಟಾಗುತ್ತಾ? 8.5 ಆಗುತ್ತಾ? 8.5 ಆಗುತ್ತಾ? ಇಲ್ಲಿ ಕೂಡ್ಸು ತಪ್ಪ ಮನೇನಿಲ್ರಿ. ನಾನು 17 - 3 15 17
17 ಕರೆಕ್ಟ್ ಐತಲ್ಲ ಕ್ವಶನ್ ಏನು ಮಿಸ್ಟೇಕ್ ಐತನ 30 ಕಿಲೋಮೀಟ್ರ್ 30/2 6 6 6 6 ಓ ನೋಡ್ರಿ ಇಲ್ಲಿ ಎಷ್ಟು ಶಾಣೆ ಅದನ್ನ ಇಷ್ಟು ಶಾಣೆ ಜಗನ್ ಯಾರ ಚಾನ್ಸ್ ಐತಿ ನಲ್ಲಿ 15 ಬರ್ಬಿಟ್ಟೇನಿ ಇದು 6 6 6 6 6 ಐತಲ್ಲ 6 ನಾ 15 ಹೆಂಗೆ ಬರದೆ 6 ಬಿಟ್ಟು ಇನ್ನು 14 ತಾನೇನ ಓಕೆ ಇದು 5 ಐತಿ ಏನಾಗುತ್ತಾ 15 + 5 ಆಗುತ್ತಾ ಆಗಲೇ 15 ಬರ್ದಿದೆ 6 ಐತಿ ಟೈಮಿಂಗ್ 6 ಕೊಟ್ಟಾರ ಸೊ ಇದು ಕೂಡ 5 ಆಗುತ್ತಾ 6 ಐತಿ 30 ಏನು ಮಾಡ್ತೀವಿ ಬೋಟಿನ ಸ್ಪೀಡ್ ಕೇಳ್ಯಾರ ಎರಡನ್ನು ಕೂಡಿಸ್ತೀವಿ 15 + 5 / 2 20/2 ಎಷ್ಟಾಗುತ್ತೆ ಆನ್ಸರ್ 2 × 20 10 ಕಿಲೋಮೀಟರ್ ದೋಣಿಯ ವೇಗ ಓಕೆ ನೋಡ್ರಿ ಇದೊಂದು ಆಲ್ಮೋಸ್ಟ್ ಅದ್ರ ಗೊತ್ತಿರುತ್ತೆ ಅನ್ಕೋತೀನಿ ಅಲ್ಲೇ ಸೊ ನೀವೇನ್ರ ಬೇಸಿಕ್ ಟು ಪೂರಾ ಬೇಸಿಕ್ ನಂಗೆ ಏನು ಬರಂಗಿಲ್ಲ ಸರ್ ಮ್ಯಾಥ್ಸ್ ಒಳಗೆ ಗ್ರೂಪ್ ಡಿ ಓದಾಕತ್ತೀನಿ ಮೇನ್ಲಿ ಗ್ರೂಪ್ ಡಿ ಬಟ್ ಬೇರೆ ಎಕ್ಸಾಮ್ ಮ್ಯಾಥ್ಸ್ ಸೇಮ್ ಇರುತ್ತೆ ಸೊ ಈ ಬ್ಯಾಚ್ ಒಳಗೆ ನಿಮ್ಮದು ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ ಸೊ ಆ್ಯಪ್ ಒಳಗೆ ಪರಾಕ್ರಮ್ ಬ್ಯಾಚ್ ಸ್ಟಾರ್ಟ್ ಮಾಡಿವಿ ಸೊ ಬರೀ 299 ಒಳಗೆ ನಿಮ್ಮದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಇನ್ಕ್ಲೂಡಿಂಗ್ ಅದ್ರದ್ದು ಇನ್ನೊಂದು ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸ್ ಅವ ಅವು ನೀವು ಬ್ಯಾಚ್ ಒಳಗೆ ಜಾಯ್ನ್ ಗೊತ್ತಾಗುತ್ತಾ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ ಸೊ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತಾ ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಪರಾಕ್ರಮ್ ಬ್ಯಾಚ್ ಅಂತೇಳಿ 299ದಾಗ ಏನೂ ಸಿಗಂಗಿಲ್ಲ ನಾವು ಒಂದು ಪೂರಾ ಬ್ಯಾಚ್ ಕೊಡಾಕತ್ತೀವಿ ಪೂರಾ ಗ್ರೂಪ್ ಡಿಗೆ A to Z ಮ್ಯಾಥ್ಸ್ ಎಲ್ಲ ಪ್ರತಿ ಟಾಪಿಕ್ ಪ್ರತಿ ಸಬ್ ಟಾಪಿಕ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇನ್ನೂ ಸಿಕ್ಕಾಪಟ್ಟೆ ಐತಿ ಅದ್ರೊಳಗೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಏನಾರ ಗ್ರೂಪ್ ಡಿ ಓದಾಕತ್ತಿದ್ರೆ ಮ್ಯಾಥ್ಸ್ ನೀವು ಯಾವುದೇ ಎಕ್ಸಾಮ್ ಅಂದ್ರೆ ಓಕೆ ಬಟ್ ಮೇನ್ಲಿ ಗ್ರೂಪ್ ಡಿ ಸೌಂಡ್ ಮಾಡಕತ್ತೀವಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಷ್ಟೇ ನಿಮ್ಗೆ ಬೇಕಾಗಿತ್ತಂದ್ರೆ ಎಲ್ಲ ಎಕ್ಸಾಮ್ಗೆ ಅದೇ ಸೇಮ್ ಇರುತ್ತೆ ಬಟ್ A to Z ಏನೈತೆ ಮ್ಯಾಥ್ಸ್ ಒಳಗೆ ಎಲ್ಲ ಎಕ್ಸಾಮ್ ಕ್ಲಿಯರ್ ಆಗೋ ಟೈಪ್ ಕವರ್ ಆಗುತ್ತೆ ಸೊ ನೀವು ಅದಕ್ಕೆ ಬ್ಯಾಚ್ ಹೋಗಿ ಜಾಯ್ನ್ ಆಗ್ಬೋದು ಸಿಕ್ಕಾಪಟ್ಟೆ ಜನ ಆಗಲೇ ಜಾಯ್ನ್ ಕೂಡ ಆಗ್ಯಾರ ಸೊ ಡೈಲಿ ಆಗಲೇ ನಂಬರ್ ಸಿಸ್ಟಮ್ ಮತ್ತು LCF SCF ಕಂಪ್ಲೀಟ್ ಆಗೈತಿ ಎವರೇಜ್ ಚಾಪ್ಟರ್ ಕೂಡ ಸ್ಟಾರ್ಟ್ ಆಗೈತಿ ಸೊ ನಿಮ್ಗೆ ಅವು ಆಗಲೇ ರೆಕಾರ್ಡೆಡ್ ನಮ್ಗೆ ಓಕೆ ಅದು ಕ್ಲಾಸ್ ಹೆಂಗಿರ್ತಾವ ಅಂತ ಹೇಳ್ಬಿಡ್ತೀನಿ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ ಹೆಂಗಿರ್ತಾವ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ ಎಲ್ಲಿ ಮಟ್ಟ ಇರ್ತಾವ ಎಲ್ಲ ಚಾಪ್ಟರ್ಗಳ್ದು ಎಲ್ಲ ಟಾಪಿಕ್ ವೈಸ ಪ್ರತಿ ಟಾಪಿಕ್ ವೈಸ ಕಂಪ್ಲೀಟ್ ಮಾಡೋ ಒಟ್ಟು ಟಾಪಿಕ್ ವೈಸ್ ಕ್ವಶನ್ಸ್ ಇರ್ತಾವ ಒಂದ್ಸಲ ಎಲ್ಲ ಟಾಪಿಕ್ಸ್ ಕವರ್ ಆದ್ಮೇಲೆ ನಿಮಗೆ ಲೈವ್ ಇರುತ್ತಾ ಏನು ಲೈವ್ ಇರುತ್ತಾ ಸೊ ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅದಾವಲ್ಲ ಸೊ ಪ್ರತಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಎಷ್ಟಾಗುತ್ತೋ ಅಷ್ಟು ಎಕ್ಸಾಮ್ ಬರೋದ್ರೊಳಗೆ ಎಷ್ಟಾಗುತ್ತೋ ಕ್ವಶನ್ ಕವರ್ ಆಗ್ತಾವ ಪಕ್ಕ ನಿಮ್ಗೆ ಸ್ಕೋರ್ ಆಗಲೇಬೇಕು ಆ ಥರ ಅಲ್ಲಿ ರೆಡಿ ಆಗ್ತಿರಿ ನೀವು ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಸೀಜರ್ ಕೇಳಿರೋದು ದೋಣಿಯ ವೇಗ ಮತ್ತು ಪ್ರವಾಹದ ವೇಗದ ಅನುಪಾತ 8:1 ಪ್ರವಾಹದ ದಿಕ್ಕಿನಲ್ಲಿ 36 ಕಿಲೋಮೀಟರ್ ದೂರವನ್ನು 2 ಗಂಟೆಯಲ್ಲಿ ಕ್ರಮಿಸಿದರೆ ಪ್ರವಾಹದ ವೇಗ ಸೇಮ್ ಸೊ ಏನಂದ್ರೆ 36 ಕಿಲೋಮೀಟರ್ ಐತಿ ಡಿವೈಡ್ ಬೈ 18 ಆಗುತ್ತಾ 18 ಏನಿದೆ ಡೌನ್ ಸ್ಟ್ರೀಮ್ ಸೊ U + V ಆಗುತ್ತಾ ಹೇಳ ನಾನು ಸೊ ಅನುಪಾತ ಕೊಟ್ಟನ 8:1 ಅಂದ್ರೆ ಏನು ಅನುಪಾತ 8x + 1x ತಗೋರಿ 9x ಆಗುತ್ತಾ ಸೊ 9x ಏನಂದಾರ ಸೊ 9x ಅಂದ್ರೆ 18 ಅಂದನ x ಎಷ್ಟಾಗುತ್ತಾ 2 ಆಗುತ್ತಾ ಸೊ ನಮಗೇನು ಬೇಕೀಗ ಪ್ರವಾಹದ ವೇಗ ಅಂದ್ರೆ ಇದು ಪ್ರವಾಹದ ವೇಗ ಸೊ 1 × 2 2x ಆಗುತ್ತಾ 2 km/h ಸಿಂಪಲ್ ಆನ್ಸರ್ ನೋಡ್ರಿ ಕ್ವಶನ್ ಸಿಂಪಲ್ ಇರ್ತಾವ ಬಟ್ ನೀವು ಹೆಂಗೆ ಸಾಲ್ವ್ ಮಾಡ್ತೀರಿ ಅನ್ನೋದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಹೆಂಗೆ ಸಾಲ್ವ್ ಮಾಡ್ತೀರಿ ಅನ್ನೋದ್ಮೇಲೆ ನೀವು ಎಷ್ಟು ಟೈಮ್ ತೊಗೋತೀರಿ ಅನ್ನೋ ಡಿಪೆಂಡ್ ಆಗುತ್ತಾ ಸೊ ಒಂದು ಕೆಲವೊಂದು ಕಾನ್ಸೆಪ್ಟ್ಸ್ ಏನು ಹೇಳಿಲ್ಲ ಫಾರ್ಮುಲಾಗಳ ಅವು ನೀವು ಕರೆಕ್ಟ್ ಹೆಂಗೆ ಬರ್ಕೋರಿ ಆ ಟೈಮ್ ಪ್ರಾಕ್ಟೀಸ್ ಮಾಡ್ಕೊತಾರಿ ರಿವಿಷನ್ ಮಾಡ್ಕೊತಾರಿ ಭಾಳ ಸಿಂಪಲ್ ಚಾಪ್ಟರ್ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು ಒಂದು ದೋಣಿ ಪ್ರವಾಹದ ದಿಕ್ಕಿನಲ್ಲಿ 2 ಗಂಟೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ 3 ಗಂಟೆ ತೆಗೆದುಕೊಳ್ಳುತ್ತದೆ ಪ್ರವಾಹದ ವೇಗ 4 ಕಿಲೋಮೀಟರ್ ಗಂಟೆ ಆಗಿದ್ದರೆ ದೋಣಿಯ ವೇಗ ಎಷ್ಟು ಅಂತ ಕೇಳ್ಯಾರ ಓಕೆ ಏನಂದನ ಬೋಟ್ ಟೇಕ್ಸ್ 2 hours ಡೌನ್ ಸ್ಟ್ರೀಮ್ 2 hours ಡೌನ್ ಸ್ಟ್ರೀಮ್ ಸೊ ಡಿ ಬೈ ಡಿ ಓಕೆ ಡೌನ್ ಸ್ಟ್ರೀಮ್ ಅಲ್ಲ ಡೌನ್ ಸ್ಟ್ರೀಮ್ ಬೈ U + V = 2 ಅಪ್ ಸ್ಟ್ರೀಮ್ ಒಳಗೆ ಡಿ ಬೈ U - V = 3 ಓಕೆ ಏನಾಗುತ್ತೆ ಈಗ ಡಿ ಇದರಲ್ಲಿ ಇಲ್ಲಿ ಬರೀತೀನಿ ಡಿ = 2U + V ಆಗುತ್ತಾ ಇದು ಯು ಇಲ್ಲಿ ಡಿ = 3U - V ಆಗುತ್ತಾ ಓಕೆ ಫೈನ್ ಏನು ಮಾಡೋದು ನೋಡ್ರಿ ಮುಂದೆ ಡಿ ಸೇಮ್ ಐತಿ ಸೊ ಹಂಗಿದ್ದಾಗ ಏನು ಮಾಡೋದು ನಾವು 2 of U + V = 3 of U - V ಮಾಡ್ಕೊತೀರಿ 2U + 2V ಬೇಸಿಕ್ಸ್ ಪೂರಾ ಬೇಸಿಕ್ಸ್ ಹೆಂಗೆ ಈಸಿಯಾಗಿ ಅಂದ್ರೆ ಪೂರಾ ಬೇಸಿಕ್ಲಿ ಹೇಳ್ತೀನಿ ನಿಮ್ಗೆ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತೇಳಿ ನಮಗೇನು ಕಾನ್ಸೆಪ್ಟ್ ಗೊತ್ತಿತ್ತು ಟ್ರಿಕ್ ಏನು ಗೊತ್ತಿಲ್ಲ ಅಂದ್ರೆ ಈಗೇನು ಮಾಡ್ಕೋಬೋದು 2 ಇವ ಕಡೆ ಹೋಗುತ್ತಾ ಸೊ ಏನಾಗುತ್ತಿದ್ದು ಇವ ಕಡೆ ಹೋದ್ರೆ ಬರೀ U ಉಳಿಯುತ್ತಾ ಸೊ 5V ಆಗುತ್ತಾ ನಮಗೆ ರೇಷಿಯೋ ಸಿಕ್ತು ಏನು ರೇಷಿಯೋ ಸಿಕ್ತು ನಮಗಿಲ್ಲಿ U/V ರೇಷಿಯೋ ಸಿಕ್ತು U/V ರೇಷಿಯೋ ಆಗುತ್ತಾ 5/1 ಆಗುತ್ತಾ ಸೊ ದೋಣಿಯ ವೇಗ ಕೇಳ್ಯಾರ ಸೊ ನಾ ಈ ರೇಷಿಯೋ ಮೇಲೆ ಮಾಡ್ಬೋದಣ್ಣ ರೇಷಿಯೋ ಮೇಲೆ ಯಾವ್ದು ಕೇಳ ದೋಣಿಯ ವೇಗ ಕೇಳ್ಯಾರಲ್ಲ ದೋಣಿಯ ವೇಗ 5 ಮಲ್ಟಿಪಲ್ ಯಾವ್ದು ನೋಡಿದ್ರಾಗ ಸೊ 20 ಸೊ ನೀವು ಹಿಂಗೂ ಮಾಡ್ಬೋದು ಬಟ್ ಇನ್ನೊಂದು ಫಾರ್ಮುಲಾ ಐತಿ ಸೊ ಫಾರ್ಮುಲಾ ಈಗ ಬೇಡ ಮತ್ತೊಂದು ಹೇಳ್ತೀನಿ ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಪಟ ಅಂತ ಚಾಪ್ಟರ್ ಮುಗಿಸೋಣ ಅಂತ ಬರೀ ಬೇಸಿಕ್ಸ್ ಐತಲ್ಲ ಸೊ ಟ್ರಿಕ್ಸ್ಗಿಂತ ಫಸ್ಟ್ ಬೇಸಿಕ್ಸ್ ಕ್ಲಿಯರ್ ಮಾಡ್ಕೋಬೇಕು ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ರೆ ನೀವು ಆರಾಮಾಗಿ
ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ 6 km/h thrice ಓಕೆ ಟೇಕ್ಸ್ ಥ್ರೈಸ್ ದ ಟೈಮ್ ಆಫ್ ಸ್ಟ್ರೀಮ್ ಫಾರ್ ದ ಸೇಮ್ ಡಿಸ್ಟೆನ್ಸ್, ಫೈಂಡ್ ದ ಸ್ಟ್ರೀಮ್ ಸ್ಪೀಡ್ ಅಂದಾರ. ಓಕೆ, ನಾವೇನು ಮಾಡ್ಬೋದು, ಒಂದು ಅಪ್ರಾಕ್ಸಿಮೇಟ್ ತೊಗೊಂಡ್ಬಿಡ್ತೀನಿ ವ್ಯಾಲ್ಯೂ. 6 ಮಲ್ಟಿಪಲ್ ಯಾವ್ದು ಬೇಕಾದ್ರೆ ನೀವು ತೊಗೋಬೋದು. 6 ಮಲ್ಟಿಪಲ್ ನಾ ಯಾವ ತೊಗೋತೀನಪ್ಪ ಅಂತಂದ್ರೆ 6 3 ತೊಗೋತೀನಿ, ಯಾಕಂದ್ರೆ 3 ಪಟ್ ಐತಲ್ಲ, ಸೊ 6 3 ತೊಗೋತೀನಿ. ಸೊ 18 km ಅಪ್ರಾಕ್ಸಿಮೇಟ್ ತೊಗೊಳ್ತೀನಿ. ಹೆಂಗೆ ಅಪ್ರಾಕ್ಸಿಮೇಟ್ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ, ನಂಗೆ ಗೊತ್ತಿಲ್ಲ ಬರುತ್ತೆ ಹೆಂಗಾಗುತ್ತಾ. ಸೊ 6 ಐತೆ ಅಂದ್ರೆ ಸ್ಪೀಡ್ ಎಷ್ಟಾಗುತ್ತಾ, 3 ಆಗುತ್ತಾ. 3 ಏನು ಸ್ಪೀಡ್, ಬೋಟ್ ಸ್ಪೀಡ್ 6 ಮೀಟರ್ 3 hours ಆಗುತ್ತಾ, 3 hours ಆಗುತ್ತಾ. ಸೊ ಇದೇ ಸೇಮ್. ಸೊ 18 ಸೇಮ್ ಡಿಸ್ಟೆನ್ಸ್ನ ಈ ಥರ 3 ಪಟ್ಟು ಟೈಮ್ ತೊಗೊಳ್ತಾರೆ. 4 3 12 ಅಂದ್ರೆ 4 3 12 ಹೌದಲ್ಲ. ಸೊ 12 ಗಂಟೆಗೆ ಹೋಗುತ್ತಾ. ಸೊ 12 ಗಂಟೆಗೆ ಹೋಗ್ಬೇಕಂದ್ರೆ ಏನೈತೆ ನನಗಿಲ್ಲಿ ಅಪ್ಸ್ಟ್ರೀಮ್ ಅಂದನ. ಅಪ್ಸ್ಟ್ರೀಮ್ ಅಂದ್ರೆ ಯು ಮೈನಸ್ ವಿ. ಸೊ 6 2 6 3 ಸೊ 3 = 2u ಮೈನಸ್ 2v. ಫೈನ್ ಸ್ಟ್ರೀಮ್ ಸ್ಪೀಡ್ ಅಂದನ. ಸ್ಟ್ರೀಮ್ ಸ್ಪೀಡ್ ಅಂದನ ನನಗೇನು ಗೊತ್ತೈತಿ, ಬೋಟ್ ಸ್ಪೀಡ್ ಗೊತ್ತೈತಿ. ಬೋಟ್ ಸ್ಪೀಡ್ ಗೊತ್ತೈತಿ. ಎಷ್ಟೈತಿ ಬೋಟ್ ಸ್ಪೀಡ್, ಇಲ್ಲಿ 6 ಐತಲ್ಲ. 6 2 12 ಮೈನಸ್ 2v. ಸೊ 2v ಈ ಕಡೆ ಹೋಗುತ್ತಾ. 12 3 ಎಷ್ಟಾಗುತ್ತಾ, 12 3 ಕಳೆದ್ರೆ 9. v = 4.5. ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ. ಮೋಸ್ಟ್ಲಿ ಆಪ್ಷನ್ ರಾಂಗ್ ಇರ್ಬೋದು. ಹಂಗಾರೆ ಆಪ್ಷನ್ ರಾಂಗ್ ಇರ್ಬೋದು, 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 ಇರ್ಬೋದು. ಸರಿ, ಚೆಕ್ ಮಾಡೋಣ ಒಂದ್ಸಲ. ನಂದೇನು ಮತ್ತು 6 ಐತಿ, 6 4.5 ಐತಿ, 6 4.5 ಐತಿ. 6 4.5 ಕದ್ರೆ ಎಷ್ಟು, 6 log 4 5 5 ಒಂದು 6 1.5 ಆಗುತ್ತಾ. 18/1.5 ಎಷ್ಟಾಗುತ್ತಾ, 15 1 15 1 30 15 30. ಸೊ 12. ಸೊ ಕರೆಕ್ಟ್ ಐತಿ. ಸೊ 4.5 ಕರೆಕ್ಟ್ ಐತಿ. ಕ್ರಾಸ್ ವೆರಿಫೈ ಮಾಡೀನಿ, ಕರೆಕ್ಟ್ ಐತಿ. ಸೊ ಮೋಸ್ಟ್ಲಿ ಆಪ್ಷನ್ಸ್ ರಾಂಗ್ ಇರ್ಬೋದು. ಎಲ್ಲಿ ಕೇಳಿದ ಕ್ವಶನ್ SSC ಕೇಳಿರೋ ಕ್ವಶನ್. ಸೊ ಸೇಮ್ ಟೈಪ್ ಬಂದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರ್ತಾವ್ರೆ ಎಕ್ಸಾಮ್ ಬರ್ದಾರಿಗೆ. ಕ್ರಾಸ್ ಚೆಕ್ ಮಾಡ್ರು ಸೇಮ್ ಆನ್ಸರ್ ಕರೆಕ್ಟ್ ಐತಿ ಅಂದ್ರೆ ಸೊ ನಾವು ನಮ್ಮ ಆಪ್ಷನ್ ಚೇಂಜ್ ಮಾಡೋಕೆ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನಿಮ್ಗೆ ತಪ್ಪ ಚೆಕ್ ಮಾಡಿ ನೋಡ್ರಿ, ನಂದು ತಪ್ಪಾಗಿರ್ಬೋದು. ತಪ್ಪು ಮಾಡಿದ್ರೆ ಕಮೆಂಟ್ ತಿಳಿಸ್ಬೋದು ನೀವು. ಮುಂದೇನೈತಿ, ದೋಣಿ ವೇಗ 6 km, ಪ್ರವಾಹದ ವೇಗ 2 km, ಹೋಗಿ ಬರಲು ಒಟ್ಟು 4 ಗಂಟೆ ಬೇಕಾದ್ರೆ ಆ ಸ್ಥಳಗಳ ನಡುವಿನ ದೂರ. ಆಗಲೇ ಸೇಮ್ ಕ್ವಶನ್ ಆಗಲೇ ಒಂದ್ಸಲ ಮಾಡೀನಿ. ಸೊ RRB JL ಕೇಳಿರೋ ಕ್ವಶನ್. ಸೊ ನೀವು ಸಾಲ್ವ್ ಮಾಡ್ರಿ. ಆಗಲೇ ಸೇಮ್ ಟು ಸೇಮ್ ಕ್ವಶನ್ ಮಾಡಿ ಒಂದ್ಸಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. 24 km ಅಪ್ ಸ್ಟ್ರೀಮ್, 36 km ಡೌನ್ ಸ್ಟ್ರೀಮ್, 6 hour. ಸೇಮ್ ಕ್ವಶನ್ ಆಗಲೇನು ಮಾಡಿವಿ. ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡ್ರಿ ನೋಡ್ರಿ. CGL ಟೈರ್ 2 ದಾಗ ಕೇಳಿರೋ ಕ್ವಶನ್, CGL ಟೈರ್ 2 ದಾಗ ಕೇಳಿರೋ ಕ್ವಶನ್, CGL ಟೈರ್ 2 ದಾಗ ಕೇಳಿರೋ ಕ್ವಶನ್. ಆಗಲೇ ಸೇಮ್ ಒಂದು ಕ್ವಶನ್ ಮಾಡಿವಿ, ಸೇಮ್ ಮಾಡ್ಬೋರಿ. ಬಟ್ ಇದನ್ನ ಇನ್ನೊಂದ್ಸಲ ನೀವು ಆ ಟೈಪ್ ಮಾಡ್ಬೋದು. ಬಟ್ ಇನ್ನೊಂದು ಟೆಕ್ನಿಕ್ ಇದೆ ನಿಮ್ಗೆ. ಸೊ ಈ ಟೈಪ್ ಅಂದಾಗ 24 36 ಐತಲ್ಲ. ಸೊ ಒಂದು ಯಾವ್ದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇಟ್ಕೊಂಡು ಟ್ರೈ ಮಾಡ್ಬೇಕು ಈ ಕ್ವಶನ್ಸ್. ನೀವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇಟ್ಕೊಂಡು ಟ್ರೈ ಮಾಡ್ರೆ ನಿಮಗೆ ಈಸಿ ಆಗುತ್ತಾ, ಈಸಿ ಆಗುತ್ತಾ. ಸೊ ಅಪ್ರಾಕ್ಸಿಮೇಟ್ ನಾ ಇಟ್ಕೊಂಡು ಮಾಡಿ ಅಂದ್ರೆ ಬೇಡ, ನೀವು ಮಾಡ್ರಿ ಈ ಕ್ವಶನ್, ನೀವು ಟ್ರೈ ಮಾಡ್ರಿ ಈ ಕ್ವಶನ್. ಸೊ ನೀವು ಬರ್ಲಿಕ್ಕೆ ನೆಕ್ಸ್ಟ್ ಕ್ವಶನ್ ನಾನು ಮಾಡಿ ತೋರಿಸ್ತೀನಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಕ್ವಶನ್ 10. ಓಕೆ, ಲಾಸ್ಟ್ ಕ್ವಶನ್ ಅನ್ಕೊಂತೀನಿ. ಲಾಸ್ಟ್ ಕ್ವಶನ್ ಐತಿ. ಸ್ಟಿಲ್ ವಾಟರ್ ಸ್ಪೀಡ್ 20 km, ಮೊದಲು ಡೌನ್ ಸ್ಟ್ರೀಮ್, ಬ್ಯಾಕ್ at 3.2 hours, ಫೈನ್ ಸ್ಟ್ರೀಮ್ ಸ್ಪೀಡ್. ಸ್ಥಿರ ನೀರಿನಲ್ಲಿ 20 km ವೇಗ, 30 km ದೂರ ಹೋಗಲು ಬರಲು 3.2 ಗಂಟೆ ಬೇಕು. ಮಾಡ್ರಲ್ಲ, ಸಿಂಪಲ್ ಐತಿ. 30/3.2 ಮಾಡ್ಬೇಕು, ಹೌದಿಲ್ಲ. ಏನು ಸಿಗುತ್ತೆ ನನಗೆ, ಎದರದಿದೆ ಡೌನ್ ಸ್ಟ್ರೀಮ್. ಸೊ ಡೌನ್ ಸ್ಟ್ರೀಮ್ ಅಂದ್ರೆ U+V ಇರುತ್ತೆ. ಸೊ 30/32 ಆಗುತ್ತೆ. ಸೊ ಡೆಸಿಮಲ್ಸ್ ಒಳಗೆ ಬರ್ಬೇಕು ಆನ್ಸರ್ ಇದೆ. ಹಂಗಾರೆ 3.2 ಅಂದಾನ. 3.2 hours ಇದು ಡೆಸಿಮಲ್ಸ್ ಒಳಗೆ ಆನ್ಸರ್ ಬರುತ್ತೆ. 2 16 2 150 2 8 2 75. ಸೊ 75/8 ಆಗುತ್ತೆ. ಅದು ಏನಾಗುತ್ತೆ, 75/8. ಸೊ ನಮ್ಮದು U+V ಸಿಗುತ್ತಾ. ಹಂಗಿದ್ರೆ ಇದು ಕೂಡ ಡೆಸಿಮಲ್ ಒಳಗೆ ಬರುತ್ತೆ. ಸೊ ಇದು ಸಾಲ್ವ್ ಮಾಡ್ರಿ. ಆಪ್ಷನ್ಸ್ ಇಲ್ಲೂ ಮೋಸ್ಟ್ಲಿ ರಾಂಗ್ ಇರ್ಬೋದು. ಈ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ರಿ. ಆಪ್ಷನ್ಸ್ ತಪ್ಪದ ಮೋಸ್ಟ್ಲಿ. ಸೊ ನೀವು ಸಾಲ್ವ್ ಮಾಡ್ರಿ ಕ್ವಶನ್ಸ್. ಸಿಗೋಣ ಮುಂದಿನ ಕ್ಲಾಸ್ನಾಗ. ಸೊ ಬೋಟ್ ಸ್ಟ್ರೀಮ್ ನಿಮ್ಗೆ ಆಲ್ಮೋಸ್ಟ್ ಬೇಸಿಕ್ಸ್ ಏನಿರುತ್ತಲ್ಲ ಕ್ವಶನ್ಸ್ ಒಳಗೆ ಅದು ನಿಮ್ಗೆ ಕ್ಲಿಯರ್ ಆಗಿರುತ್ತೆ. ಇಷ್ಟ್ರ ಮೇಲೆ ನೀವು ಏನು ಮಾಡಿರಿ ಗೊತ್ತಾನ, ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ನಿಮ್ಗೆ ಇರ್ತಾವೆ, ಪ್ರಿವಿಯಸ್ ಬಿಟ್ಟು ಬೇರೆ ಅವ್ರ ನಿಮ್ಗೆ ಕ್ವಶನ್ಸ್ ಇದ್ದವ್ರು ಬೋಟ್ ಸ್ಟ್ರೀಮ್ ಎಲ್ಲ ನೀವು ಒಂದು ಸಾಲ್ವ್ ಮಾಡ್ರಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಪ್ ಮಾಡ್ಬೇಕಂತೇಳಿ. ಸ್ವಲ್ಪ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರು ಸೊ ಕೇ ಆನ್ಸರ್ ನೋಡ್ರಿ. ಬಟ್ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟ್ರ ಮೇಲೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಐತಲ್ಲ. ಸೊ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ತಂದ್ರೆ ಯಾವುದೇ ಒಂದು ಟಾಪಿಕ್ ಆದರೂ ನಿಮಗೆ ಹೆಂಗೆ ಸಾಲ್ವ್ ಮಾಡ್ಕೊಂಡದ ಗೊತ್ತಾಗುತ್ತೆ. ಸೊ ಅಷ್ಟ್ರ ಮೇಲೆ ನೀವು ಸಾಲ್ವ್ ಮಾಡೋದು. ಹಾಗಾಗಿ ಸಿಗೋಣ ಮುಂದಿನ ಕ್ಲಾಸ್ನಾಗ. ಅಲ್ಲಿ ತನಕ ಆರಾಮಿರಿ, ಮಸ್ತ್ರಿ, ಓದ್ಕೊಂತೀರಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ಓದೋದು ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ.